ವ್ಯಾಯಾಮ ಶಾಲೆಗೆ 40 ವರ್ಷಗಳ ಸಂಭ್ರಮ. ಅದ್ದೂರಿಯಾಗಿ ಜರುಗಿದ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ ತವರಿನ ಕುಸ್ತಿಪಟುಗಳ ಕುಸ್ತಿ ಕಾಳಗ. 40ನೇ ವರ್ಷದ ಅಂಗವಾಗಿ ಆಯೋಜಿಸಲಾಗಿದ್ದ ಅದ್ದೂರಿ ಕುಸ್ತಿ ಕಾರ್ಯಕ್ರಮ ಯಶಸ್ವಿ. 5,000 ರೂಪಾಯಿ ಬಾಕಿ ಹೌದು, ರಾಣೆಬೆನ್ನೂರಿನಲ್ಲಿ ಕಳೆದ 40 ವರ್ಷಗಳಿಂದ ಕುಸ್ತಿ ಪಟುಗಳನ್ನ ರೂಪಿಸುತ್ತಿರುವ ವ್ಯಾಯಾಮ ಶಾಲೆ ತನ್ನ 40ನೇ ವರ್ಷದ ಸಂಭ್ರಮವನ್ನ ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿತು. ಸಂಸ್ಥೆಯು 4 ದಶಕಗಳಿಂದ ಅನೇಕ ಪ್ರತಿಭಾವಂತ ಕ್ರೀಡಾಪಟುಗಳನ್ನ ಬೆಳೆಸಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದುಕೊಟ್ಟಿದೆ. ಈ ವಿಶೇಷ ಸಂದರ್ಭವನ್ನ ಗುರುತಿಸಿ ಆಯೋಜಿಸಲಾದ ಕುಸ್ತಿ ಸ್ಪರ್ಧೆಗಳು ಭಾರೀ ಜನಸಾಗರದ ನಡುವೆ ಯಶಸ್ವಿಯಾಗಿ ನೆರವೇರಿದವು. ಕಾರ್ಯಕ್ರಮದಲ್ಲಿ ಗಣ್ಯರು, ಕ್ರೀಡಾಭಿಮಾನಿಗಳು ಹಾಗೂ ಸ್ಥಳೀಯರು ಭಾಗವಹಿಸಿ ಸ್ಪರ್ಧಾಳುಗಳಿಗೆ ಉತ್ತೇಜನವನ್ನ ನೀಡಿದರು. ಕುಸ್ತಿಪಟುಗಳ ಶಕ್ತಿ, ಸಾಮರ್ಥ್ಯ ಹಾಗೂ ಕ್ರೀಡಾ ಸ್ಫೂರ್ತಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಗುರುಗಳು, ಆಯೋಜಕರು ಹಾಗೂ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳು ವ್ಯಕ್ತವಾದವು. 8,000 ರೂಪಾಯಿ ಬಾಕಿ ದಿಗ್ಗೂರು ಆಡ್ಬಿಟ್ಟು ಅಕ್ಕತ್ತಾರ ಆಡ್ಬೋದು. 8,000 ರೂಪಾಯಿ ಬಾಕಿ ದಿಗ್ಗೂರು ಆಡ್ಬಿಟ್ಟು ಅಕ್ಕತ್ತಾರ ಆಡ್ಬೋದು. 5 ನಿಮಿಷ. ಶ್ರೀ ಬೀರಲಿಂಗೇಶ್ವರ ಜಾತ್ರೆಯ ಅಂಗವಾಗಿ ಮಾರುತಿ ವ್ಯಾಯಾಮ ಶಾಲೆ ಕುರುಬಗಿರಿಯವರ ಆಶ್ರಯದಲ್ಲಿ ಸತತವಾಗಿ 40 ವರ್ಷಗಳ ಕಾಲ ಈ ಕುಸ್ತಿಯನ್ನು ಈ ಸಮಿತಿ ನಡೆಸುತ್ತಾ ಬಂದಿದೆ. ಈ ಸಮಿತಿಗೆ ತನು ಮನ ಧನಗಳಿಂದ ಸಹಾಯ ಮಾಡಿದಂತೆ ಯಾವತ್ತು ರಾಣೆಬೆನ್ನೂರು ನಾಗರಿಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸಹಾಯಧನ ಮಾಡಿದ್ದಾರೆ. ಆ ಸಹಾಯಧನದಿಂದ ನಾವು ಕುಸ್ತಿಯನ್ನು ಪೈಲ್ವಾನರುಗಳನ್ನು ಕರೆಸಿ ಇಲ್ಲಿ ಪರ ರಾಜ್ಯದಿಂದ ಆಗಲಿ ಪರ ದೇಶದಿಂದ ಹೊರದೇಶದಿಂದ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ, ಅಂತಾರಾಜ್ಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಯನ್ನು ನಾವಿಲ್ಲಿ ಏರ್ಪಡಿಸಿ ಪೈಲ್ವಾನರುಗಳಿಗೆ ಬಹುಮಾನ ಮತ್ತು ಟ್ರೋಫಿಗಳು ಮತ್ತು ಹಣವನ್ನು ಒದಗಿಸಿರುತ್ತೇವೆ. 2 kg ಬೆಳ್ಳಿಗೆದೆ ಮತ್ತು ಲಕ್ಷ ಗಟ್ಟಲೆ ಹಣವನ್ನು ಪೈಲ್ವಾನರಿಗೆ ಕೊಡುತ್ತೇವೆ. ಬೀರಲಿಂಗೇಶ್ವರ ಜಾತ್ರೆಯ ಅಂಗವಾಗಿ ಸತತವಾಗಿ 40 ವರ್ಷಗಳ ಕಾಲ ಕುಸ್ತಿಯನ್ನು ನಡೆಸ್ತಾ ಬಂದಿದ್ದೀವಿ. ಇದು ಕೊನೆಯ ದಿನ. ಇವತ್ತಿನ ಪೈಲ್ವಾನರು ಬೇರೆ ಬೇರೆ ಹೊರ ರಾಜ್ಯ, ಇರಾನಿಂದ ಬಂದಿದ್ದಾರೆ, ಡೆಲ್ಲಿಯಿಂದ ಬಂದಿದ್ದಾರೆ, ಪಂಜಾಬ್, ಆಮೇಲೆ ಇರಾಕಿಂದ ಬಂದಿದ್ದಾರೆ, ಅಮೇರಿಕದಿಂದ ಬಂದಿದ್ದಾರೆ. ಅವರಿಗೆ ಗೆದ್ದಂಥ ಪೈಲ್ವಾನರಿಗೆ 2 kg ಬೆಳ್ಳಿಗದೆ ಮತ್ತು 2 ಲಕ್ಷ ರೂಪಾಯಿ ಒಂದು 2 kg ಬೆಳ್ಳಿಗದೆ ನೀಡಲಾಗುತ್ತದೆ. ಮತ್ತು ಇಲ್ಲಿ ನಮ್ಮ ಪ್ರತಿ ವರ್ಷ ಅಂತ ಈ ವರ್ಷ ನಡೆಯುತ್ತೆ. ಆಮೇಲೆ ಈ ಕುಸ್ತಿ ನಮ್ಮದು ಮುಳುಗಾಕತ್ತ ಆದರೂ ಈಗೆಲ್ಲ ನಮ್ಮ ಬೀರಲಿಂಗೇಶ್ವರ ವ್ಯಾಯಾಮ ಶಾಲೆಯಲ್ಲಿ ಚೋಡಂ ಜಾತ್ರೆ ಕುಸ್ತಿ ಇಡ್ತೇವೆ. ಮತ್ತು ಅದಾಗಿ ಮೇಕ ಈ 40 ವರ್ಷಗಳ ಕಾಲ ಇಲ್ಲಿ ತನಕ ಮಾರುತಿ ವ್ಯಾಯಾಮ ಶಾಲೆ ಕುಸ್ತಿ ಇಟ್ಕೊಂತ ಬಂದ್ದಾರೆ. ಮತ್ತು ಕಲ್ಲಿಂಗಡಿ ಮನೆ ಕುಸ್ತಿ ಆಡ್ತಾರೆ. ಕುಸ್ತಿ ಅಳಿಸಬಾರ್ದಂಥ ಲೆಕ್ಕಕ್ಕೆ ನಾವೆಲ್ಲರೂ ನಮ್ಮ ಸಮಾಜದ ಬಾಂಧವರು ಎಲ್ಲ ನಮ್ಮ ರಾಣೆಬೆನ್ನೂರು ತಾಲೂಕಿನಾಗ ಎಲ್ಲರೂ ನಾವು ಈ ಥರ ನಾವು ಒಂದು ಮಾದರಿ ಆಗಬೇಕು ಅಂತಂದು ನಾವು ಸುತ್ತಮುತ್ತ ಹಳ್ಳಿಗೆ ಕುಸ್ತಿ ಅಳಿಬಾರ್ದು, ಇನ್ನು ಹೆಚ್ಚಾಗಬೇಕಂತಂದು ನಾವು ಎಲ್ಲ ಸಮಾಜದ ಮುಖಂಡರು ಎಲ್ಲರೂ ಸೇರಿ ಈ ಕುಸ್ತಿಯನ್ನು ನಡೆಸಿಕೊಡ್ತಾ ಇದ್ದಾವೆ. ಅದು ಅಲ್ಲದೆ ಮೊನ್ನೆ ಕಬಡ್ಡಿಯಿಂದ ಪಂದ್ಯಾವಳಿಯಲ್ಲಿ MP ಕೊಟ್ಟದ ಕಬಡ್ಡಿ ಪಂದ್ಯಾವಳಿ ನಡೆದ್ವು. ಅಂದರೆ ಯಾಕಪ್ಪ ಅಂತಪ್ಪ ಅಂದ್ರೆ ಕುಸ್ತಿ ಕಡೆ ಮುಳುಗಬಾರ್ದು. ಈಗಿನ ಯುವಕರಲ್ಲಿ ಉತ್ಸಾಹ ತುಂಬಬೇಕು, ಗ್ರಾಮೀಣ ಕಡೆಗೆ ಒಲವು ತೋರ್ಬೇಕಂತಂದು ತಮ್ಮಲ್ಲಿ ಹೇಳ್ತಾರೆ. ಆಮೇಲೆ ಏನಪ್ಪ ರಾಜ್ಯ ಮಟ್ಟದಲ್ಲಿ ಕುಸ್ತಿ ಪೈಲ್ವಾನರಿಗೆ ಈಗ ಮಹಾರಾಷ್ಟ್ರದಲ್ಲಿ ಹೆಂಗೆ 3 ಸರಿ ಕೇಸರಿ ಆದಪ್ಪ ಹೆಂಗೆ ಯಾವುದೋ ಹುದ್ದೆಯನ್ನು ಗೌರ್ಮೆಂಟ್ ಹುದ್ದೆಯನ್ನು ಕೊಡ್ತಾರೆ, ಅಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಈಗ ಈ ಥರ ಆಗಬೇಕು. ಯಾಕಂದ್ರೆ ಮಾಜಿ ಪೈಲ್ವಾನರಿಗೆ ಮಾಸಾಸನ ಕೊಡಬೇಕಂತಂದು ತಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಎಲ್ಲ ಪೈಲ್ವಾನರ
ಸಂಘಟನೆಯಿಂದ ತಮ್ಮಲ್ಲಿ ಮನವಿ ಮಾಡ್ಕೊಂತ. ಸರ್, ಈಗ ನೀವೇ ಹೇಳ್ದಾಗೆ 40 ವರ್ಷದಿಂದ ಏನು ಕುಸ್ತಿ ಮಾಡ್ಕೊಂಡು ಬರ್ತಾ ಇದೀರಿ ಅಂತ ಹೇಳಿದ್ರೆ, ಈಗಿನ ಏನು ಸಿಚುವೇಶನ್ ನೋಡಿದಾಗ ಗಡಿ ಮನೆಗಳು ದಿನೇ ದಿನೇ ಕಡಿಮೆ ಆಗ್ತಿದೆ. ಈಗ ಯುವಕರು ಜಿಮ್ಮಿನ ಒಳವಸ್ ತೋರಿಸಿದೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ನಮ್ಮಲ್ಲಿ ಎಲ್ಲಾರು ಹೋಗ್ತಾರೆ ಆದ್ರೆ ನಮ್ಮಲ್ಲಿ ಕುರಿಬೇರಿ ಇರ್ತಾರೆ ಸರ್. ನಮ್ಮ ಈ ಭಾಗದಲ್ಲಿ ಗಡಿ ಮನೆ ಇದ್ದ ಭಾಗದಲ್ಲಿ ಯಾರು ಜಿಮ್ಮಿಗೆ ಭಾಳ ಹೋಗಲ್ಲ. ಈಗ ನಮ್ಮ ಗಡಿ ಮನೆನೇ ಭಾಳ ಒತ್ತು ಕೊಡೋದು. ಈಗ ನಮ್ಮ ಪರ್ಯಟನೆ ಹೆಚ್ಚಾಗ್ತಾ ಇದ್ದಾರೆ, ಕಮ್ಮಿ ಏನು ಆಗ್ತಾ ಇಲ್ಲ ಈಗ. ಸರ್, ಈಗ ಗರಡಿ ಮನೆ ಬಿಟ್ಟು ಜಿಮ್ಗೆ ಹೋಗೋಂಥ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಅಲ್ಲ, ಜಿಮ್ಗೆ ಹೋಗ್ಲಿ, ಎಕ್ಸಸೈಸ್ ಮಾಡಲಿ, ಬೇರೆ ಹ್ಯಾಬಿಟ್ಸ್ ಅಂತಂದು ಯಾವ ಫುಡ್ ಸಹ ತೊಗೊತಾರೆ, ಇಂಜೆಕ್ಷನ್ ಅವ್ನು ಯಾವ ತೊಗೋಬೇಡ್ರಿ, ದೇಹಕ್ಕೆ ಮಾರಕ ಆಗ್ತೈತೆ ಅಂತ ತಮ್ಮಲ್ಲಿ ಹೇಳ್ತಾರೆ. ಲಿಂಗೇಶ್ವರ ಜಾತ್ರೆ ಅಂಗವಾಗಿ ಪ್ರತಿ ವರ್ಷವೂ ಈ ಒಂದು ಕುಸ್ತಿಯನ್ನು 40 ವರ್ಷಗಳಿಂದ ಮಾರುತಿ ಎಂ ಶಾಲೆಯವರ ಆಶ್ರಯದಲ್ಲಿ ಸತತವಾಗಿ ನಡ್ಕೊಂಡು ಬರ್ತಾ ಇದೆ. ಇವತ್ತು ನಾವು ಈ ಕುಸ್ತಿಯನ್ನು ಏರ್ಪಡಿಸೋ ಉದ್ದೇಶ ಏನಪ್ಪ ಅಂತಂದ್ರೆ, ಯುವಕರು ಯಾವತ್ತೂ ಸದೃಢವಾಗಿರ್ಬೇಕು, ಗಟ್ಟಿಯಾಗಿದ್ರೆ ಅವ್ರು ಗಟ್ಟಿ, ಯುವಕರು ಗಟ್ಟಿ ಇದ್ದಂದ್ರೆ ನಾವು ಇವತ್ತು ದೇಶವನ್ನು ಕಟ್ಟಬಹುದು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷವೂ ಈ ಒಂದು ಮೈದಾನದಲ್ಲಿ ನಾವು ಭಾಳ ಅದ್ದೂರಿಯಿಂದ ನಡ್ಕೊಂಡು ಬರ್ತಾ ಇದೆ. ಇನ್ನು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಣೆಬೆನ್ನೂರು ತಾಲೂಕಿನ ಕುಸ್ತಿಪಟುಗಳು ಸಹಿತ ರಾಜ್ಯ ಮತ್ತು ಅಂತಾರಾಷ್ಟ್ರದಲ್ಲಿ ಭಾಗವಹಿಸಿ ನಮ್ಮ ಕಾರ್ತಿಕ್ ಕಾಟೆ ಅಂತವರು ಸತತವಾಗಿ 2 ಬಾರಿ ದಸರಾ ಕೇಸರಿಯಾಗಿ, 1 ಸಾರಿ ಕರ್ನಾಟಕ ಪ್ರಶಸ್ತಿಯನ್ನು ಸ್ವೀಕರಿಸಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸಹಿತ ಅವರು ಪೂರೈಸಿಕೊಂಡಿದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚಿನ ನಮ್ಮ ಕ್ರೀಡಾ ಇನ್ನೂ ಬೆಳೀಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಮ್ಮ ಮಾರುತಿ ಎಂ ಶಾಲೆಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಜಾತ್ರಾ ಮಹೋತ್ಸವವಾಗಿ ಸತತ ಬಾರಿ 40 ವರ್ಷದಿಂದ ನಡೆಸ್ಕೊಂತ ಬರ್ತಾರೆ. ಆದರೆ ಈ ಕುಸ್ತಿಯಲ್ಲಿ ಯಾವ ಜಾತಿ, ಯಾವ ಭೇದ ಭಾವ ಇಲ್ಲದೆ ಸತತವಾಗಿ ನಡೆಸ್ಕೊಂತ ಬರ್ತಾ ಇದ್ದಾರೆ. ಆದರೆ ಈ ಕುಸ್ತಿಯಲ್ಲಿ ಕುಸ್ತಿ ಪೈಲ್ವಾನರಿಗೆ ಯಾವುದೇ ರೀತಿ ಅನ್ಯಾಯವನ್ನು ಮಾಡೋದಿಲ್ಲ. ಒಳ್ಳೆಯ ರೀತಿಯಿಂದ ಕುಸ್ತಿ ಆಡಿಸ್ತಿದ್ದಾರೆ. ಬಹುಮಾನಗಳನ್ನು ಭಾಳ ಹೆಚ್ಚಿನ ಕೊಡ್ತಿದ್ದಾರೆ. ಹೊರ ದೇಶದಿಂದ ಬಂದಿದ್ದಾರೆ, ಮಹಾರಾಷ್ಟ್ರ, ಈ ಕಡೆ ಹೊರ ರಾಜ್ಯದಿಂದ, ಹೊರ ರಾಷ್ಟ್ರದಿಂದ ಬಂದಿದ್ದಾರೆ. ಎಲ್ಲರಿಗೂ ಒಂದೇ ಸಮ ನೋಡ್ತಾ ಇದ್ದಾರೆ. ಅಣ್ಣ ತಮ್ಮ ಥರ ನೋಡ್ಕೊಂಡು ಇವರು ಸತತ ಬಾರಿ 40 ವರ್ಷದಿಂದ ನಡೆಸ್ತಾ ಇದ್ದಾರೆ. ಇದೇ ರೀತಿ ಇನ್ನೂ ಸಾವಿರಾರು ವರ್ಷಗಳ ನಡೆಸಿ ಅಂತೇಳಿ ನಾವು ಈ ಬೀರಲಿಂಗೇಶ್ವರ ಕಮಿಟಿಯವರಿಗೆ ನಾವು ವಿನಂತಿನ ಮಾಡಿಕೊಳ್ತಾ ಇದ್ದೇವೆ. ಉಳ್ಕೊಳ್ಳಿಕ್ಕೆ ರೂಮ್ ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ, ನೆಕ್ಸ್ಟ್ ಅವ್ರಿಗೆ ಬಸ್ ಚಾರ್ಜ್ ಕೊಟ್ಟಿದ್ದಾರೆ. ಅವ್ರು ಏನೇನೆಲ್ಲಿದೆ ಮತ್ತು ಕೇಳಲಿಕ್ಕೆ ಒಂದು ಟೈಮ್ನಲ್ಲಿ ಅವರು ಬಿದ್ದರಾದ್ರೂ ಅವರಿಗೆ ದುಡ್ಡನ್ನು ಕೊಡ್ತಿದ್ದಾರೆ. ಹೋಗ್ಲಿಕ್ಕೆ ಬರೋಕ್ಕೆ ಖರ್ಚಿಗೆ ಯಾವುದೇ ರೀತಿ ಯಾವುದನ್ನು ಅವರಿಗೆ ಕೊರತೆ ಮಾಡಿಲ್ಲ. ಅದರ ಸಲುವಾಗಿ ಈಗ ಭಾಳ ಜನ ಬರ್ತಾರೆ, ಹೊರ ರಾಜ್ಯದವರು ಬರ್ತಾ ಇದ್ದಾರೆ. ಅಂದರೆ ನೋಡಬೇಕಾಗಿದ್ದ ಇದು ವಿಷಯ. ಸಣ್ಣ ಪುಟ್ಟ ಗಾಯಗಳು ಹಾಗೆ ಆಗ್ತವೆ, ಅದ್ರ ಬಗ್ಗೆ ಪ್ರಥಮ ಚಿಕಿತ್ಸೆ ನೋಡಿ ತೋರಿಸ್ತಿದ್ದಾರೆ, ಎಲ್ಲ ತೋರಿಸ್ತಿದ್ದಾರೆ. ಅದ್ರ ಬಗ್ಗೆ ಯಾರು ಪೈಲ್ವಾನರಿಗೆ ಯಾವುದೇ ಒಂದು ತೊಂದರೆ ಇಲ್ಲ, ಆ ಥರ ನೋಡ್ತಾ ಇದ್ದಾರೆ. ಎಂ ಶಾಲೆಯಿಂದ 40 ವರ್ಷದಿಂದ ಯಜಮಾನ್ರು ಕೂಡಿ ಅಲ್ಲಿಂದ ನಡ್ಸ್ಕೊಂತ ಬಂದಾರ್ರಿ. ಮುಂದೆ ಅದನ್ನ ನಡ್ಸ್ಕೊಂತ ಹೋಗೋರಿ, ನಡ್ಸ್ಕೊಂಡು ಹೋಗೋರಿ ನಾವು. ಸರ್, ಈಗ ನೀವು ಈಗ ಬರ್ತಕ್ಕಂಥ ಯುವಕರು ಕುಸ್ತಿಯಲ್ಲಿ ಒಳವು ಕಡಿಮೆ ಆಗ್ತಿದೆ ಅಂತ ಅನಿಸ್ತದೆ. ಇದ್ರ ಬಗ್ಗೆ ಏನಾಗ್ತದೆ? ಕಡಿಮೆ ಏನಾಗೋದಿಲ್ಲ ರೀ, ಎಲ್ಲ ಕಡೆಗೆ ಪೈಲ್ವಾನ್ರು ಎಲ್ಲಿ ಹೆಚ್ಚಿಗೆ ಅಂತನ ಅದಾರ ರೀ. ಈಗ 5-6 ವರ್ಷದ ನಂತರ ತೀರಾ ಇನ್ನೂ ಹೆಚ್ಚಿಗೆ ಆಗ್ಯಾರ್ರಿ, ಮುಂದೆ ಇನ್ನೂ ಹೆಚ್ಚಿಗೆ ಆಗ್ತಾ ಇರ್ತಾರೆ. ಇದು ಗ್ರಾಮೀಣ ಕ್ರೀಡೆ. ಈ ಕ್ರೀಡೆಯನ್ನು ನಾವು ಉಳಿಸ್ಬೇಕಂತಂದು ಹೇಳಿ ನಮ್ಮ ರಾಣೆಬೆನ್ನೂರು ತಾಲೂಕಿನ ಪ್ರತಿಯೊಂದು ಹಳ್ಳಿಯಾಗ ಜಾತ್ರೆ ಮಹೋತ್ಸವ ಇದ್ದಾಗ ಕುಸ್ತಿಗಳನ್ನು ಇಡ್ತಾ ಬಂದಿದ್ದಾರೆ. ಇಲ್ಲಿ ನಮ್ಮ ರಾಣೆಬೆನ್ನೂರಿಂದ 40 ವರ್ಷದಿಂದ ಈ ಕುಸ್ತಿಯನ್ನು ಇಲ್ಲಿ 35 ವರ್ಷ ನಮ್ಮ ಹೊರಬೀರಪ್ಪನ ಗುಡಿಯಲ್ಲಿ ಇಟ್ಟಿದ್ರು. ಈಗ ಅಲ್ಲಿ ಜಾತ್ರೆ ಇರೋ ಸಲುವಾಗಿ ಇಲ್ಲಿ ಕ್ರೀಡಾಂಗಣದಲ್ಲಿ ಕುಸ್ತಿ ಇಟ್ಟಿದ್ದಾರೆ. ಸರ್, ಇದು ರಾಣೆಬೆನ್ನೂರಲ್ಲಿ ಕುಸ್ತಿ ನಡ್ಸ್ಕೊಂತ ಬಂದ 40 ವರ್ಷ ಆಯ್ತು ಸರ್. ನಮ್ಮ ಮಾರುತಿ ಎಂ ಶಾಲೆ ಗಡಿಮನೆ ಇತ್ತು 40 ವರ್ಷದಿಂದ ಸಣ್ಣ ವಯಸ್ಸು, ನಾವು ಹೇಳ್ಬೇಕಂದ್ರೆ ಸಣ್ಣ ವಯಸ್ಸಿಂದ ನೋಡ್ಕೊಂತ ಬಂದಂತೆ ಕುಸ್ತಿ ಆಡಿದ್ದಾರೆ. ನಮ್ಮ ಹಿಂದಿನ ಕಾಲದಂತ ಅತಿ ದೊಡ್ಡ ಪೈಲ್ವಾನರು ಭಾಳ ಜನ ಇದ್ರು. ಅವರ ಸವಿ ನೆನಪಿಗೆ ಅಂತಲೂ ಅವಸ್ಕರನ ಆದ್ರೂ ನಾವು ಕುಸ್ತಿ ನಡೆಸ್ತಾ ಇದ್ದಾರೆ. ಯಾಕಂದರೆ 40 ವರ್ಷ ಆಯಿತು ನಮ್ಮ ಮಾರುತಿ ಎಂ ಶಾಲೆ ಕಮಿಟಿ ವತಿಯಿಂದ ಯಾವುದೇ ಪ್ರಾಬ್ಲಮ್ಗಳೂ ಬಂದಿಲ್ಲ. ಬಂದಂಥ ಹೊರ ರಾಜ್ಯದಿಂದ ಬಂದಂಥ ಎಲ್ಲ ಪೈಲ್ವಾನರಿಗೆ ನಮ್ಮ ಮಾರುತಿ ಎಂ ಶಾಲೆ ಕಮಿಟಿಯವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಂದಂಥ ಪೈಲ್ವಾನರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ, ರೂಮ್ ವ್ಯವಸ್ಥೆ ಮಾಡಿದ್ದಾರೆ. ಕೆಲವೊಂದು ಪೈಲ್ವಾನರು ಕುಸ್ತಿ ಆಡಲಿಲ್ಲ ಅಂತ ಪೈಲ್ವಾನರಿಗೆ ಮಕ್ಕಳಿಗೆ ರೊಕ್ಕನೂ ಕೊಟ್ಟಿದ್ದಾರೆ. ಲಾಸ್ಟ್ ಕಮಿಟಿಯವರು ಕೊಟ್ಟಿದ್ದಾರೆ. ಇಲ್ಲಂತ ಇರೋಂಥ ನಮ್ಮ ಹಿರಿಯ ನಾಗರಿಕರು ಅವ್ರ ಹತ್ರ ಇಲ್ಲ ಅಂದಂತ ಬಂದಂಥ ಪೈಲ್ವಾನಿಗೆ ರೊಕ್ಕನೂ ಕೊಟ್ಟು ಕಳಿಸಿದಂಥವ್ರು ಅದಾರ ನಮ್ಮ ಮಾರುತಿ ಎಂ ಶಾಲೆ ಕಮಿಟಿ. ಹಂಗಾಗಿ ತುಂಬ ಖುಷಿ ಆಗುತ್ತೆ. ಇದು 40 ವರ್ಷ ಆಯಿತು. ಯಾಕಂದ್ರೆ ಸ್ಪೋರ್ಟ್ಸು ನಶಿಸಿ ಹೋಗೋ ಕಾಲದಲ್ಲಿ 40 ವರ್ಷದಿಂದ ನಮ್ಮ ಮಾರುತಿ ಎಂ ಶಾಲೆ ಗಡಿಮನೆಯವ್ರು ನಡ್ಸ್ಕೊಂತ ಬಂದಿದ್ದಾರೆ. ಇನ್ನೂ ಅವು ಅಳಿಸಿ ಹೋಗೋ ಜಾಗದಾಗ ಇನ್ನೇ ನಡೆಸ್ತಾ ಇದ್ದಾರೆ ಅಂದರೆ ನಮಗೆ ತುಂಬ ಖುಷಿ ಆಗೈತಿ. ತುಂಬ ಜನನೂ ಸೇರಿದ್ದಾರೆ. ಇವತ್ತು ಕುಸ್ತಿ ಆಡೋಕ್ಕಂತ ಹೊರ ರಾಜ್ಯದಿಂದ 2 ಪೈಲ್ವಾನರು ಬಂದಿದ್ದಾರೆ. ಒಬ್ಬರು ಮಹಾರಾಷ್ಟ್ರ ಪೈಲ್ವಾನರು, ಒಬ್ಬರು ಪಂಜಾಬ್ ಪೈಲ್ವಾನರು ಬಂದಿದ್ದಾರೆ. ತುಂಬ ಖುಷಿ ಆಗತ್ತೇನ. ಆಮೇಲೆ ಇರಾನ್ ಪೈಲ್ವಾನರು ಬಂದಿದ್ದಾರೆ, ಕುಸ್ತಿ ನಡೆಸ್ತಾ ಇದ್ದಾರೆ. ಯಾವುದೇ ತಂಟೆ ತಕರಾರುಗಳು ಯಾವುದೇ ಇಲ್ಲ. ತೀರ್ಪುಗಾರರು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆಲ್ಲರೂ ಬದ್ಧರಾಗಿದ್ದಾರೆ. ನಮ್ಮ ತೀರ್ಪುಗಾರರು ಹಳೆ ಪೈಲ್ವಾನರು, ಅವ್ರಿಗೆ ಕುಸ್ತಿ ಬಗ್ಗೆ ಎಲ್ಲ ಗೊತ್ತಿದ್ದಂಥ ಪೈಲ್ವಾನರನ್ನ ಒಳಗೆ ಬಿಟ್ಟಾರೆ. ಅವರು ಏನು ತೀರ್ಪು ಕೊಡ್ತಾರೆ ಅದಕ್ಕೆ ಯಾವುದಕ್ಕೂ ತಕರಾರಂತ ಇವತ್ತಿಗೆ ಯಾರು ನಡೆದಿಲ್ಲ, ಇನ್ನು ಮುಂದೆ ನಡೆಯೋಕ್ಕೂ ಬಿಡಲ್ಲ. ಆ ನಡೀಲಿಲ್ಲ ಹಂಗನ ಇಷ್ಟು ವರ್ಷ ನಡ್ಸ್ಕೊಂತ ಬಂದಿತ್ತಲ್ಲ ನಮ್ಮ ಕಮಿಟಿಗೂ
ಆಮೇಲೆ ಇಲ್ಲಿರೋಂಥ ಜನರಿಗೂ ಸಹಕಾರ ಮಾಡಿದರೆ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ಆಗಲಿ ಅದಕ್ಕಾಗಲಿ ಇರುವಂಥ ಒಂದು ಮಹತ್ವ ಕುಸ್ತಿಗೆ ಇಲ್ಲ ಅಂತ ಹೇಳ್ತಾರೆ. ಸರ್ ಈಗ ಅದು ಕುಸ್ತಿಗೆ ಹೇಳ್ಬೇಕಂದ್ರೆ ನಶಿಸಿ ಹೋಗೋ ಕಾಲದಾಗ ಕ್ರಿಕೆಟ್ ಅವಕ್ಕೆಲ್ಲ ಒತ್ತು ಕೊಡ್ತಾ ಇದ್ದಾರೆ. ಅದು ಮನೋರಂಜನೆ ಥರನ ಕ್ರಿಕೆಟು. ನಮ್ಮದು ಕುಸ್ತಿನೂ ತುಂಬ ನಶಿಸಿ ಹೋಗೋ ಕಾಲದಾಗ ಈಗ ಒಲಿಂಪಿಕ್ಸಲ್ಲಿ ಎಲ್ಲದರಲ್ಲಿ ನಮ್ಮದು ಮೆಡಲ್ ಇದೆ. ಕುಸ್ತಿ ನಶಿಸಿ ಹೋಗೋ ಕಾಲದಲ್ಲಿ ಈಗ ಉಳಿಸ್ತಾ ಇದ್ದಾರೆ. ಗ್ರಾಮೀಣ ಕ್ರೀಡೆಗೆ ಒತ್ತು ಕೊಡ್ಬೇಕಂತ ನಾವು ಹೆಚ್ಚಿನ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಯಾಕಂದರೆ ಇಂಥ ಗ್ರಾಮೀಣ ಕ್ರೀಡೆಗಳಿಗೆ ಪ್ರತಿಭಾವಂತ ಹಳ್ಳಿಯಲ್ಲಿ ಬೆಳೆದಂಥ ಮಕ್ಕಳಿಗೆ ಅವಕಾಶಗಳು ಭಾಳ ಕಮ್ಮಿ. ಆದ್ದರಿಂದ ಇದರಿಂದ ಏನಾದರೂ ಒಂದು ಅವ್ರ ಲೈಫನ್ನು ಸಿಗುತ್ತೆ. ಸರ್ಕಾರದಿಂದ ಒಳ್ಳೇದು ಆಗ್ಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಸರಾದಲ್ಲಿ ಆಗಲಿ ರಾಜ್ಯ ಮಟ್ಟದಲ್ಲಿ ತಾವು ಭಾಗವಹಿಸಿದ್ವಿ. ಇತ್ತೀಚೆಗೆ ಬರುವಂಥ ಯುವಕರಿಗೆ ದಸರಾದಲ್ಲಿ ನಾವು ಭಾಗವಹಿಸಿದ್ರೆ ನಾವು ಈಗ ದಸರಾದಲ್ಲಿ ಕರ್ನಾಟಕ ಕೇಸರಿ ಕಂಠೀರವ ಅಂತ ನಡೆಸ್ತಾರೆ. ಆ ರೀತಿ ಏನಾರ ಕರ್ನಾಟಕ ಕೇಸರಿ ಕಂಠೀರವ ಆದಂದರೆ ಈಗ ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮದಲ್ಲಿ ಕುಸ್ತಿ ಮಾಡ್ತಾರೆ. ಈ ವರ್ಷ 2026 ಕರ್ನಾಟಕ ಕೇಸರಿ ಆಗಿರೋಂಥ ಪೈಲ್ವಾನನ್ನು ಹುಡುಕಿ ಫೋನ್ ಮಾಡ್ಕೊಂಡು ಆ ಹುಡುಗನ ಕುಸ್ತಿ ಹಾಕ್ತಾರೆ. ಹಾಗಾಗಿ ಮೈಸೂರು ದಸರಾ ಆಗಲಿ ಎಲ್ಲೇ ಆಗಲಿ ಕರ್ನಾಟಕ ಕೇಸರಿ ಆಗಲಿ ಎಲ್ಲೇ ಇರಲಿ ಅಲ್ಲಿ ನಡೀತಾ ಇದ್ದೆ ಅಂದರೆ ನಮಗೆ ಖುಷಿ. ಅಂದರೆ ಪೈಲ್ವಾನ ಹೆಚ್ಚಿನ ಸ್ಥಾನದಾಗ ಹೋದೆ ಅಂದ್ರೆ ಇದೇ ಈ ಕರ್ನಾಟಕ ಅಷ್ಟೇ ಸೀಮಿತ ಅಲ್ಲ, ಹೊರ ರಾಜ್ಯಕ್ಕೆ ಸಹಿತನೂ ನಮ್ಮನ್ನು ಕರ್ನಾಟಕ ಕೇಸರಿ ಕಂಠೀರವ ಆದರೆ ಕರೆದು ಕುಸ್ತಿ ಆಡಿಸ್ತಾರೆ. ಭರಮಪ್ಪ ಕಂಬಳಿ ಹಾಗೂ ಗುಡ್ಡಣ್ಣ ಬಾರ್ಗಟ್ಗೆ ಹಾಗೂ ದುರ್ಗಣ್ಣ ಕಿಸಡಿ ತ್ರಿಮೂರ್ತಿಗಳ ಸಂಗಮ ಹಾಗೂ ಮಾಯಣ್ಣವರಿಂದ ಗುಡ್ಡಣ್ಣ ಬಾರಿಕಟ್ಟಿಯವರಿಗೆ, ದಿಲೀಪ್ ಕಾಟಿಯವರಿಂದ ಭರಮಪ್ಪ ಕಂಬಳಿಯವರಿಗೆ, ಪ್ರಕಾಶ್ ಕಿಸಡಿಯವರಿಂದ ದುರ್ಗಪ್ಪ ಕಿಸಡಿಯವರಿಗೆ. ಅಲ್ಲಿ ಕಾಂತಿ ನೋಡ್ಲಿ ಎಡಕ್ಕೆ ಕರ್ತೀವಿ. 10 ಕೆಜಿ ಹೆಚ್ಚು ಕಮ್ಮಿ 8 ಹೋಗಪ್ಪ. 5 ಕೆಜಿ ಹೆಚ್ಚು ಕಮ್ಮಿ 5 ಕೆಜಿ ಹೆಚ್ಚು ಕಮ್ಮಿ 8 ಹೋಗೋಣ. ಸ್ವಲ್ಪ ಕೊಡ್ಬಿಟ್ಟಪ್ಪ 5,000 ರೂಪಾಯಿ ಒಂದು ಬಾಕಿ ಬಿಟ್ಟಿದ್ದಾರೆ. ಆಡ್ಬೋದು. 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 5,000 ರೂಪಾಯಿ ಒಂದು ಬಾಕಿ ಆಡ್ಬೋದು. 5,000 ರೂಪಾಯಿ ಒಂದು ಬಾಕಿ ಆಡ್ಬೋದು.